ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದ ಪ್ರತಿನಿಧಿಯನ್ನು ಕಾಯ್ತಾ ಇದ್ದೀವಿ. ಯುಟಿ ಖಾದರ್ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಒಂದು ಸಂದೇಶ ಕೂಡ ಬಂದಿದೆ, ನಾನು ಖಂಡಿತವಾಗಲೂ ನಿಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ ಅಂತ. ಎಲ್ಲೋ ಒಂದು ಕಡೆಗೆ ಅವರ ತಡವನ್ನು ನೋಡಿದ್ರೆ ಅವರು ಬರ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಕಾಡಿತ್ತು. ಆದರೆ ಯುಟಿ ಖಾದರ್ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಅನ್ನುವಂಥದ್ದೇ ಒಂದು ಸಮಾಧಾನದ ಸಂಗತಿ. ಜೀವರಾಜ್, ನಾಗರಾಜ್ ಶೆಟ್ಟಿ ಮತ್ತು ಸಚಿನ್ ಮೀಗಾ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ಸಚಿನ್ ಮೀಗಾ KPCCಯ ಕಿಸಾನ್ ಘಟಕದ ಉಪಾಧ್ಯಕ್ಷರು. ಆದರೂ ಅವರು ಹೇಳಿದ್ದೇನು ಅಂತಂದರೆ, ಇದು ವಿವೇಚನೆ ಇಲ್ಲದೇ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ. ರೈತರ ಹಿತಾಸಕ್ತಿಯ ಎದುರುಗಡೆಗೆ ಯಾವ ಪಕ್ಷವೂ ಕೂಡ ಮುಖ್ಯ ಅಲ್ಲ ಅಂತ ಹೇಳೋದ್ರ ಮುಖಾಂತರ ಸಚಿನ್ ತಮ್ಮ ಒಂದು ನಿಲುವೇನಿದೆ ಅದಕ್ಕೆ ಬದ್ಧರಾಗಿದ್ದಾರೆ. ಬನ್ನಿ ಸಂಬಂಧಪಟ್ಟ ಮಾತಾಡಲಿಕ್ಕೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಧರ್ಮಸ್ಥಳ ನ್ಯಾಚುರೋಪತಿ ಆಸ್ಪತ್ರೆಯ ಮುಖ್ಯಸ್ಥರು ಏನಂತ ಕೇಳೋಣ. ಪ್ರಶಾಂತ್ ಶೆಟ್ಟರೆ, ಬಹುಶಃ ತಮ್ಮ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಗುಟ್ಕಾ ನಿಷೇಧ ಆಗ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿರುವಂಥದ್ದು, ಏನಂತೀರಿ? ನಾನು ಸರ್ಕಾರದ ಈ ನಿಲುವನ್ನು ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ, ನಮ್ಗೆ ಅಡಿಕೆ ಮಾರಾಟ ಮುಖ್ಯವೋ ಅಥವಾ ಮನುಕುಲದ ಉದ್ಧಾರ ಮುಖ್ಯವೋ ಅನ್ನುವಂತ ಪ್ರಶ್ನೆ ಬರ್ತದೆ ಇಲ್ಲಿ. ಯಾಕಂತ ಹೇಳಿದ್ರೆ, ಯುವ ಜನಾಂಗವನ್ನ ಇವತ್ತು ನಾವು ಗುಟ್ಕವನ್ನ ಕೊಟ್ಟು ಅವರ ಇಡೀ ಜೀರ್ಣಾಂಗವನ್ನ ಹಾಳು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಜೀರ್ಣಾಂಗದ ಕ್ಯಾನ್ಸರ್, ಅದೇ ರೀತಿ ಎಸಿಡಿಟಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಬೇರೆ ಬೇರೆ ರೋಗಿಗಳನ್ನ ನಾವು ದಿನ ಬೆಳಗಾದ್ರೆ ಕಾಣ್ತಾ ಇದ್ದೇವೆ. ಅದರಲ್ಲಿಯೂ ಯುವ ಜನಾಂಗದ ಒಂದು ಗುಂಪು ಈ ರೋಗದಲ್ಲಿ ಸುತ್ತಾಗ್ತಾ ಇದೆ. ಸೊ ಆ ಕಾರಣದಿಂದ ಅಡಿಕೆಗೆ ಬೇರೆ ಬೇರೆ ಮಾರಾಟ ಇದೆ. ಅಡಿಕೆ ಮಾರಾಟಕ್ಕೆ ಗುಟ್ಕಾ ಒಂದೇ ಅಲ್ಲ. ಆದ್ರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆರೋಗ್ಯ ಮಂತ್ರಿಗಳಿಗೆ ನನ್ನ ಒಂದು ಶುಭಾಶಯವನ್ನು ಕಳಿಸ್ತೇನೆ, ಸಂತಸವನ್ನು ಕಳಿಸ್ತೇನೆ. ಇದು ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ, ಅದು ಅಲ್ಲದೆ ಯುವ ಜನಾಂಗದ ದೃಷ್ಟಿಯಿಂದ ಒಳ್ಳೆಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಡಿಕೆ ಮಾರಾಟಕ್ಕಿಂತಲೂ ನಮ್ಮ ಯುವ ಜನಾಂಗದ ಯುವ ಜನಾಂಗದ ಆರೋಗ್ಯ ತುಂಬಾ ಮುಖ್ಯವಾಗಿದೆ. ಇದರಿಂದ ಅದನ್ನ ನಾನು ಸ್ವಾಗತಿಸ್ತೇನೆ ಮತ್ತೆ ಅವ್ರನ್ನ ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಒಳ್ಳೆ ಮಾತ್ರ ಹೇಳಿದ್ರಿ ಪ್ರಶಾಂತ್ ಶೆಟ್ಟರೆ. ಒಂದನ್ನು ನಾವು ಜ್ಞಾಪಿಸ್ಬೇಕು, ಮೊನ್ನೆ ಈ ಮದ್ಯದ ವಿಚಾರದಲ್ಲಿ ಅಂದ್ರೆ ಹೆಂಡದ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ ಅಗ್ಗದ ದರದಲ್ಲಿ ನಾವು ನಿಮಗೆ ಮದ್ಯವನ್ನು ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಂದ್ರೆ ಅದರ ಒಟ್ಟಾರೆ ನಾವು ಅಂಕಿಅಂಶಗಳನ್ನ ಜನರ ಮುಂದಿಟ್ಟಿದ್ವಿ. ಜನ ಕುಡಿದು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಕುಟುಂಬದ ವಿಚಾರಗಳು, ದೈಹಿಕ ಮಾನಸಿಕ ರೋಗಗಳು ಇದೆಲ್ಲದನ್ನು ನೋಡಿದ್ರೆ ಅದರಿಂದ ಬರುವಂತ ಲಾಭ ಇದೆಯಲ್ಲ, ಅದು ಯಾವುದೂ ಅಲ್ಲ, ಅದು ನಷ್ಟನೇ ಹೆಚ್ಚು ಅಂತ. ಅದೇ ರೀತಿ ನೀವು ಅಡಿಕೆ ವಿಚಾರದಲ್ಲೂ ಕೂಡ ಇದೇ ಮಾತನ್ನ ಹೇಳ್ತೀರಿ ನೀವು ಅಂತ. ಹೌದೌದೌದೌದು. ಅಡಿಕೆ ಮಾರಾಟಕ್ಕಿಂತ ಇವತ್ತು ಮಾನವ ಕುಲದ ಉದ್ಧಾರವೇ ಮುಖ್ಯ. ಎಸ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ಶೆಟ್ಟರೆ. ಜೀವರಾಜ್, ಬಹುಶಃ ಕೇಳಿದಿರ ಮಾತನ್ನ. ಅಡಿಕೆ ಮಾರಾಟಕ್ಕಿಂತ ಮನುಕುಲದ ಉದ್ಧಾರ ಮುಖ್ಯ, ಬಹಳ ಒಳ್ಳೆ ಪ್ರಯತ್ನ ಅಂತಾರೆ ಅವರು. ನಾನು ಮಾತು ಶುರು ಮಾಡಬೇಕಾದ್ರೆ ಹೇಳಿದೆ, ನಾವು ರೈತರು ವಿಷ ಹಾಕೋರಲ್ಲ. ಅಡಿಕೆಯಲ್ಲಿ ಗುಟ್ಕಾದಲ್ಲಿ ಸೇರಿರುವಂಥ ಯಾವ ವಿಷ ಜಾಸ್ತಿ ಇದೆ, ಯಾವುದು ಜಾಸ್ತಿ ಆದ್ರೂ ವಿಷ ಆಗ್ತದೆ. ಅಲ್ಲಿ ಜಾಸ್ತಿ ಯಾವುದಿದೆ ಅದನ್ನು ತೆಗಿಬೇಕಂತ ಹೇಳುವಂಥದ್ರಲ್ಲಿ ನಮ್ಮದೇನು ವಿರೋಧ ಇಲ್ಲ. ನೋಡಿ, ನರಸಿಂಹಯ್ಯ ಕಮಿಟಿ ಬಂತು. ನರಸಿಂಹಯ್ಯ ಕಮಿಟಿ ಯಾವಾಗ ಬಂತು? 96-97 ಬಂದಾಗ ಆಗಲೇ ಶುರುವಾಯಿತು ಗುಟ್ಕಾ ಬ್ಯಾನ್ ಆಗಬೇಕು ಅಂತ. ಅದಾದ ಮೇಲೆ ಶುರುವಾಯಿತು ನರಸಿಂಹಯ್ಯ ಕಮಿಟಿ. ಅವತ್ತಿದ್ದ ಸರ್ಕಾರ ಕರ್ನಾಟಕದ ಒಳಗಡೆ ಇದನ್ನು ಮಾಡೋದು ಸರಿಯಲ್ಲ ಅಂಥೇಳಿ ಯಾವುದೇ ಸರ್ಕಾರ ಇರಲಿ ಒಂದು ನಿರ್ಧಾರವನ್ನು ತಗೊಂಡು ಗುಟ್ಕಾ ಬ್ಯಾನ್ ಮಾಡೋದಿಲ್ಲ ಅಂತ ಹೇಳಿದರು. ಸಿಗರೇಟಿನ ಮೇಲೆ ಒಂದು ಹಾಕ್ತೀರಿ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅದೇ ಥರ ನೀವು ಇದ್ರ ಮೇಲೂ ಹಾಕಿ, ನಮ್ದು ಪ್ರಶ್ನೆ ಇಲ್ಲ. ಅಲ್ಲ, ಈ ಸಿಗರೇಟ್ ಸೇದೋರೆಲ್ಲ ಅದನ್ನ ನೋಡ್ಬಿಟ್ಟಿದ್ರೆ ಸೇದೋರ ಸಂಖ್ಯೆ ಇರ್ತಿರ್ಲಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಎಜುಕೇಟ್ ಮಾಡಿ. ತಿನ್ನೋರು ಯಾರಾದ್ರೂ ಯೋಚನೆ ಮಾಡ್ತಾರ? ಆಯ್ತು, ಈ ಮಧು ಅಂತ ಒಂದು ಬರುತ್ತೆ, ತಂಬಾಕು, ಹನ್ಸ್ ಅಂತ ಒಂದು ಬರುತ್ತೆ. ಅದು ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ತುಟಿಯನ್ನು ಈ ರೀತಿ ಎಳೆದು ಇಲ್ಲಿ ಕೂರಿಸ್ತಾರೆ ಒಳಗೆ, ಅದು ಕ್ಯಾನ್ಸರ್ ಬರುತ್ತೆ. ಆದರೆ ಸಿಗರೇಟ್ ಮೇಲೆ ಇಲ್ಲದೆ ಇರುವಂಥ ಮತ್ತು ಮಧು ಮೇಲೆ, ಹನ್ಸ್ ಮೇಲೆ ಸಾರಾಯಿ ಚೀಪ್ ರೇಟಲ್ಲಿ ತರ್ತೀನಿ ಅಂತ ಹೇಳುವಂಥ ಇದೇ ಸರ್ಕಾರ ಏಕಾಏಕಿ ಗುಟ್ಕಾದ ಮೇಲೆ ಮಾತ್ರ ಇದನ್ನು ತೀರ್ಮಾನ ಮಾಡ್ತದೆ ಅಂದರೆ ನೋಡಿ. ಸಚಿನ್ ಅವರು ಯಾವುದೇ ಪಕ್ಷ ಇರ್ಬೋದು, ಅವರೊಂದು ರೈತರ ಕಾಳಜಿಯಿಂದ ಮಾತಾಡಿದ್ದಾರೆ. ಅವರು ಹೇಳ್ತಾ ಏನು ಹೇಳಿದರು? ನಾನು ಸ್ವಾಗತ ಮಾಡ್ತೇನೆ ಅಂತ ಹೇಳ್ತಾ ITC ಲಾಬಿ ಅಂತ ಹೇಳಿದರು. ಈ ITC ಯಾರಿಗೆ ದುಡ್ಡು ಕೊಡ್ತು, ಯಾರ ಶಾಲೆಗೆ ದುಡ್ಡು ಕೊಡ್ತಾ ಹಾಗೆ ಕೊಟ್ಟಿರಲ್ಲ, ಗುಟ್ಕಾ ಬ್ಯಾನ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತದೆ. ಅದರ ಫಲಗಳಿದಿರಬಹುದಾ ಅಂತ ಅನುಮಾನಗಳು ರಾಜ್ಯದ ಜನರ ಮೇಲೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಇದು ಸರ್ಕಾರದ ನಿರ್ಧಾರ ಅಲ್ಲ, ಹಾಗಾದರೆ ಯಾವುದೋ ಕಂಪನಿಗಳು ಮಾಡಿರುವಂಥ ಲಾಬಿ ಇರ್ಬೋದು ಅಂತ ಅನ್ಕೊಂತೇನೆ. ಯಾಕಂದರೆ ನನಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನೀವು ಬಂದ್ಕತೀನಿ ಎಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬೇಡಿ. ಅಲ್ಲ, ನಾನೀಗ ಯಾಕಂದ್ರೆ ನೀವು ಕೂಡ ಸರ್ಕಾರದಲ್ಲಿ ಪ್ರತಿನಿಧಿಯಾಗಿದ್ದಂಥವ್ರು, ನೀವು ಕೂಡ ಆಡಳಿತ ಮಾಡಿ ಗೊತ್ತಿದೆ. ಇದರ ಲಾಬಿಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತವೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ ತಮಗೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲವನ್ನು ಮೀರಿ ನಿಲ್ಲುವ ಶಕ್ತಿ ಇರೋರು ಅಂತ ಹೇಳುವಂಥ ಭರವಸೆ ನಂಬಿಕೆ ನಂದು. ಈಗಲೂ ನಾನು ದೇವರೇ ಈ ಮೀಡಿಯಾದಲ್ಲಿ ಬರ್ತಾ ಇರುವಂಥದ್ದು ಇದೆಲ್ಲವೂ
ಒಂದು ತಪ್ಪು ಮಾಹಿತಿ ಆಗಿರಲಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅತ್ಯಂತ ಗೌರವ ನನಗೆ. ಅವರು ಈ ರೀತಿ ಹೇಳದೇ ಇರಲಿ, ಇವತ್ತಿನ ಕ್ಯಾಬಿನೆಟ್ ಡಿಸಿಷನ್ ಹಾಗಾಗದೇ ಇರಲಿ ಅಂತ ಅನ್ಕೊಂತೇನೆ ನಾನು. ನೋಡಿ, ಗೋರಖ್ ಸಿಂಗ್ ವರದಿಯನ್ನು ನಮ್ಮ ದೇಶದಲ್ಲಿ ಗೋರಖ್ ಸಿಂಗ್ ಇದೊಂದು ಸಮಿತಿಯನ್ನು ಇಲ್ಲಿ ಕಳಿಸಿದರು ಶೃಂಗೇರಿಗೆ. ಅಲ್ಲಿ ಹಳದಿ ಎಲೆ ರೋಗ ಇದೆ, 1400 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂಥೇಳಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಅವತ್ತಿನ ಸಭೆಗೆ ಉಡುಪಿ ಚಿಕ್ಕಮಗಳೂರಿನ ಚುನಾವಣಾ ಸಭೆಯಲ್ಲಿ ಬಂದು ಭಾಷಣ ಮಾಡಿದರು. 1400 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಅದನ್ನು ಕೊಟ್ಟಿಲ್ಲ ಅಂಥೇಳಿ ಇವತ್ತು ಕೋರ್ಟ್ನಲ್ಲಿ ಬೇರೆ ಚರ್ಚೆ ನಡೀತಾ ಇದೆ ಅಂಥೇಳಿ ಮಾನ್ಯ ಸಚಿನ್ ಅವರಿಗೂ ಗೊತ್ತಿರುವಂಥ ವಿಷಯ ಇದೆ. ಒಂದು ನಿಮಿಷ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಒಂದು ಕಡೆ ಒಂದು ಚುನಾವಣಾ ಘೋಷಣೆಯಲ್ಲಿ 1400 ಕೋಟಿ ಕೊಡ್ತೀವಿ ಅಂತ ರೈತರಿಗೆ ಹೇಳಿ ಬರ್ತಾರೆ. 1400 ಕೋಟಿ ಸಿಗ್ತದೆ. ಎರಡೂ ಕಡೆ ಕೇಂದ್ರ ರಾಜ್ಯದಲ್ಲಿ ಒಂದೇ ಸರ್ಕಾರ ಬಂದಿದೆ. ಇವತ್ತು ನಮಗೇನೋ ಒಂದು ಆಶಾವಾದ ಸಿಗ್ತಾ ಇದೆ ಅಂತ ರೈತ ಆಸೆ ಕಣ್ಣಿನಲ್ಲಿ ನೋಡ್ತಾ ಇದ್ದಾನೆ. ಶಿವಮೊಗ್ಗದ ಮಾರ್ಕೆಟ್ ನಿನ್ನೆ 18,000 ಇಡಿ, 28,000 ಬೆಟ್ಟೆ ಅಲ್ಲ ಹಸ. ಇವತ್ತು ಏಕಾಏಕಿ ಇವರು ಹಸಿ ಅಡಿಕೆಯವರು 6,800 ರೂಪಾಯಿಗೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಅಡಿಕೆ ಕೇಳ್ತಾನೆ ಒಬ್ಬ, ಸಾಯಂಕಾಲ 6,300 ರೂಪಾಯಿಗೆ ಅವನೇ ಕೇಳಲ್ಲ. ಅಂದರೆ ಬರೀ ಒಂದು ಹೇಳಿಕೆಯ ಮೇಲೆ, ಬರೀ ಬಿಳಿ ಅಡಿಕೆ ಮೇಲೆ ಇಷ್ಟು ಬೆಲೆ ಆಗ್ತದೆ. ನೀವು ಒಂದು ಮಾತನ್ನು ಹೇಳಿದ್ರಿ, ಬಹಳ ಮೆಚ್ಚಬೇಕಾಗಿರುವಂಥದ್ದು. ಆದರೆ ಒಂದು ನಾವು ಇತಿಹಾಸದಲ್ಲಿ ನೋಡ್ತೀವಿ, ಯಾರೋ ಶತ್ರುಗಳು ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವರ ಮೂರ್ತಿ ಹಿಂದ್ಗಡೆ ಹೋಗ್ಕೊಂಡು ನಮ್ಮನ್ನು ಕಾಪಾಡಪ್ಪ ದೇವರೇ ಅಂತ ಹೇಳಿದ್ರಂತೆ. ಹಂಗಾಗಿದೆ ನಿಮ್ಮ ಪ್ರಲಾಪನೆ. ಈ ಸಂದರ್ಭದಲ್ಲಿ ನೀವು ಹಿಂಡು ದಂಡು ಕಟ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ನೀವು ಯಾವುದನ್ನು ನೀವು ನಿಷೇಧ ಮಾಡ್ತಾ ಇದ್ದೀರಿ, ಯಾಕೆ ನಿಷೇಧ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರೇ ನಿಮಗೆ ಜ್ಞಾಪಕ ಇದೆಯಾ? ಹಿಂದೆ ನಾವೆಲ್ಲ ನಿಯೋಗ ಹೋದಂಥ ಸಂದರ್ಭದಲ್ಲಿ ನೀವಿನ್ನೂ ಮುಖ್ಯಮಂತ್ರಿಗಳಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಇದೇ ಬೆಳೆಗಾರರ ಸಮಸ್ಯೆ ಬಗ್ಗೆ ಮಾತಾಡಿದ್ರಿ. ಇವತ್ತು ಯಾಕೆ ನಿರ್ಧಾರ ತಗೊಂಡ್ರಿ? ಜೊತೆಗೇನು ಅಂತಂದರೆ, ಈ ಬೆಳೆಯುವಂಥ ರೈತರು ಏನಿದ್ದಾರೆ ಅವರ ಪರವಾಗಿ ನಿಲ್ಲಕ್ಕೆ ಏನು ಯೋಜನೆಗಳಿದೆ ನಿಮಗೆ, ಅದನ್ನು ಕೇಳಬಿಟ್ಟು ನೀವು ಭಾರ ಹಾಕ್ತೀರಿ ಅಂತಂದ್ರೆ ನೋಡಿ ರಂಗನಾಥ್, ಇಲ್ಲೇ ತಪ್ಪಾಗಿದ್ದು ನೀವು. ಏನಂತ ಹೇಳಿದ್ರೆ, ಇನ್ನೂ ಇದು ಇವತ್ತು ಮಧ್ಯಾಹ್ನದಿಂದ ಸಾಯಂಕಾಲದವರೆಗಿನ ಘಟನೆಗಳು. ನಾವು ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರಿರ್ಬೋದು, BJPಯವರು ಇರ್ಬೋದು, ದಳ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಅಡಿಕೆ ಬೆಳೆಯುವ ಭಾಗದ ಶಾಸಕರುಗಳ ಸಭೆಯನ್ನು ಕರೆದು ಅವರೆಲ್ಲರನ್ನು ಒಟ್ಟು ಸೇರಿಸಿ ತಗೊಂಡೋಗಿ ಮುಖ್ಯಮಂತ್ರಿಗಳ ಎದುರುಗಡೆ ಕೂರ್ತವೆ. ಘೋಷಣೆ ಆಗಿರುತ್ತೆ. ಘೋಷಣೆ ಆದರೆ ವಾಪಸ್ ತಗೋಬೇಕು. ಏನು ಘೋಷಣೆ ಆದ ಕೂಡಲೇ ಇವತ್ತು ಈ ರಾಜ್ಯದ ಜನರ ಹಿತ ಮುಖ್ಯ. ನಾನು ಮುಂಚೆನೇ ಹೇಳಿದೆ. ಅಲ್ಲ, ನೀವು ಈ ರಾಜ್ಯದ ಜನರ ಹಿತ ಅಂತೀರಿ, ಅಲ್ಲ ಯಾವ ಆಧಾರದಲ್ಲಿ? ನೋಡಿ, ನಾನು ಹೇಳ್ತಾ ನಿಮಗೆ ಹೇಳಿದ್ದನ್ನು ನೀವು ಅಬ್ಸರ್ವನೇ ಮಾಡ್ತಿಲ್ಲ. ಗುಟ್ಕಾದ ಒಳಗಡೆ ಇರುವಂತ ಯಾವುದೇ ವಿಷಕಾರಕ ಇದ್ರೆ ತೆಗಿರಿ ಹೇಳಿ. ಇಲ್ಲಿ ನಾವು ಒಂದು ಅಂಶಗಳನ್ನು ಕೊಟ್ವಿ ಜೀವರಾಜ್ರೆ, ನೀವು ದಯವಿಟ್ಟು ಅದನ್ನು ಗಮನಿಸಿ. ಏನು ಅಂತಂದ್ರೆ, ಗುಟ್ಕಾ ಪ್ಯಾಕೆಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಅಡಿಕೆ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಅಡಿಕೆ ಇರುತ್ತೆ, ಯಾವ ಕ್ವಾಲಿಟಿ ಅಡಿಕೆ ಇರುತ್ತೆ, ಯಾರು ನೋಡ್ಬೇಕು? ನಾನು ಆಹಾರ ಮತ್ತು ನಾಗರಿಕ ಪೂರೈಕೆ ಮಂತ್ರಿ ನೋಡಿ, ನಾನು ಹೇಳ್ತಾ ಇರೋದು ಇದನ್ನ ನೋಡ್ಲಿಕ್ಕೆ ಅಂತಾನೆ ಇಲಾಖೆ ಇದೆ. ಆ ಇಲಾಖೆಯ ಒಳಗಡೆ ಇರುವಂಥ ಅಧಿಕಾರಿಗಳು ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನು ನೋಡಿಸ್ಬೇಕಾಗ್ತದೆ. ನೋಡಿ, ಒಬ್ಬ ಅನೂಪ್ ಕೆ ಪೂಜಾರಿ ಎನ್ನುವಂಥ ಒಬ್ಬರು ಇಲ್ಲಿ ಮಂಗಳೂರು ಮತ್ತು ಶಿವಮೊಗ್ಗದಲ್ಲಿ DC ಆಗಿದ್ದರು. ಇವತ್ತವರು ಕೇಂದ್ರದಲ್ಲಿ ಒಳ್ಳೆ ಸ್ಥಾನದಲ್ಲಿರುವಂಥ AS ಆಫೀಸರ್. ಅವರು ಒಂದು ತಗೊಂಡಂಥ ನಿರ್ಧಾರ, ಅದು UPA ನಿರ್ಧಾರ ಅಂತ ಹೇಳ್ತೇನೆ ನಾನು. ಯಾಕಂದರೆ ಆಫೀಸರ್ ತಗೊಂಡು ಕೂಡಲೇ ಅವ್ರದ್ದಾಗಲ್ಲ, ಅದು ಸರ್ಕಾರದ ನಿರ್ಧಾರ ಆಗ್ತದೆ. ಅವರು ಇಂಪೋರ್ಟ್ ಡ್ಯೂಟಿ ಹೆಚ್ಚು ಹಾಕಬೇಕು ಅಂತ ತಗೊಂಡಂಥ ಒಂದು ನಿರ್ಧಾರದಿಂದಾಗಿ ಇವತ್ತು ಈ ರಾಜ್ಯದ ಅಡಿಕೆಯ ಮೇಲೆ ಒಳ್ಳೆ ಬೆಲೆ ಬರುವಂಥ ಅವಕಾಶ ಬಂದಿದ್ದು. ಅದಕ್ಕಾಗಿ NDA ಇದ್ದಾಗಲೂ ಈ ಥರದ ಒಂದು ಟ್ಯಾಕ್ಸ್ ಹಾಕಿತ್ತು. ಇವತ್ತು ಅದನ್ನು ಈ ಸರ್ಕಾರ ಹಾಕ್ತಾ ಇದೆ, ಸ್ವಾಗತ ಮಾಡಿದ್ದೀವಿ ನಾವು. ಆದರೆ ಒಂದು ನೋಡಿ, ನೀವು ಗುಟ್ಕಾದೊಳಗಡೆ ಅಡಿಕೆನೇ ಇರೋದಿಲ್ಲ ಅಂತೇಳಂದರೆ, ಆ ಪ್ಯಾಕೆಟ್ ಒಳಗೆ ಅಡಿಕೆ ಎಷ್ಟಿದೆ, ಏನೇನಿದೆ ಅಂತೇಳಿ ಮೇಲ್ಗಡೆ ಪ್ರಿಂಟ್ ಹಾಕಿರ್ತಾರೆ. ಅದಕ್ಕೆ ಕಂಟೆಂಟ್ಸ್ ಏನು ಅಂತೇಳಿ ಇರುವಂಥದ್ದು ಪ್ರಿಂಟಿಗಿಂತ ವ್ಯತ್ಯಾಸ ಇದ್ದರೆ ಅದನ್ನು ನೋಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು. ಅದು ಬಿಟ್ಟು ಕಾಲಿಗೆ ಮುಳ್ಳೊಕ್ಕಿದೆ, ಕಾಲು ಕತ್ತರಿಸ್ಬಿಡ್ತೀನಿ ಅಂತ ಹೇಳಂದ್ರೆ, ಯಾಕೆ ಮುಳ್ಳೊಕ್ಕಿದೆ, ಮುಳ್ಳನ್ನು ಹೆಂಗೆ ತೆಗಿಬೇಕಂತ ತೀರ್ಮಾನ ಮಾಡಿ. ಅದು ಬಿಟ್ಟು ಕಾಲು ಕತ್ತರಿಸ್ತೀನಿ ಅಂತ ಹೇಳಬೇಡಿ. ಓಕೆ ಶೆಟ್ರೆ, ಈಗಾಗಲೇ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಹೇಳಿದಾಗೆ ನಾವು ರೈತರ ಪರವಾಗಿ ಅಥವಾ ಯಾವುದೇ ರಾಜಕೀಯದ ಮಾತು ಇಲ್ಲಲ್ಲ. ನಾವು ಹಿಂದೆ ಕೂಡ ನಾನು ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಕಳೆದ 10-15 ವರ್ಷದಿಂದ ಯಾವ ಕಾಲದಲ್ಲಿ ಕೂಡ ಯಾವ ರಾಜ್ಯದಲ್ಲಿ ಕೂಡ ಗುಡ್ಕಾ ಬ್ಯಾನ್ ಆದರೆ ನಾವು ಎಲ್ಲ ಪಕ್ಷದ ನಾಯಕರುಗಳು ಸೇರಿ ಡೆಲ್ಲಿಗೆ ಹೋಗೋದು, ಪ್ರಧಾನಮಂತ್ರಿಯನ್ನ, ಆರೋಗ್ಯ ಮಂತ್ರಿಗಳು ಕಾಣೋದು ಮತ್ತು ಎಲ್ಲ ಸರ್ಕಾರದ ಸಹಕಾರದಿಂದ ಈ ತನಕ ನಾವು ಮುಂದುವರಿಸಿ ಬಂದಿದ್ದೇವೆ. ಈಗ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಹೇಳಿದರು, ಅಡಿಕೆ ಬೆಳೆಗಾರರು ಹೋದರೂ ತೊಂದರೆ ಇಲ್ಲ, ನಮ್ಮ ಯುವಕರ ಇದು ಆಗಬೇಕು ಅಂತ. ನಮ್ಮ ಸಂಸ್ಕೃತಿಯ ಭಾಳ ವಿಶೇಷ. ಯಾಕಂದ್ರೆ ತಮ್ಗೆ ಗೊತ್ತಿದೆ, ನಾವು ಪ್ರತಿಯೊಂದು ಆಚಾರ ವಿಚಾರ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವರು. ಸೊ ಆ ದೃಷ್ಟಿಯಿಂದ ಯಾರ ಆರೋಗ್ಯ ಕೆಡಬೇಕು ಅಂತಲ್ಲ. ಈಗ ಅನೇಕ ಜನ ಈಗ ಬಾಯಿ ಗುಡ್ಕಾ ತಿಂದೋ ಅಥವಾ ತಂಬಾಕು ತಿಂದೋ ಈಗಾಗಲೇ ನಮ್ಮ ಜೀವರಾಜ್ ಹೇಳಿದಾಗೆ ನಾಲಿಗೆ ಅಡಿಯಲ್ಲಿ ಹಾಕಿ ಇವತ್ತು ಅವರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ.
ನಾವೊಬ್ಬ ಸಾಮಾಜಿಕ ಸೇವಕರಾಗಿ ಅಥವಾ ರಾಜಕೀಯ ಸೇವಕರಾಗಿ ನೂರಾರು ಜನ ನಮ್ಮ ಮನೆಗೆ ಬರ್ತಾರೆ, ಸರ್ಕಾರದ ಏನು ಸಿಗ್ತದೆ ತೆಗೆದುಕೊಡಿ ಅಂತ. ಸರ್, So, ಆದ್ರೆ ಇಲ್ಲಿ ಒಂದು ವಿಚಾರ ನಾನು ಹೇಳಿಕ್ಕೆ ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕಮಿಟ್ಮೆಂಟ್ಗೆ ಮೆಚ್ಚಿದೆ ನಾನು. ಆದ್ರೆ ನೀವೊಂದು ಘೋಷಣೆ ಮಾಡಿ, ನಾವು ಈ ಗುಟ್ಕಾ ಮಾರಾಟ ಮಾಡುವಂತವ್ರಿಗೆ ನಾವು ಅಡಿಗೆ ಸಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ ನೀವು? ಸರ್, ಈಗ ಸಪ್ಲೈ ಮಾಡಲ್ಲ ಅಂತೀರಾ? ಸರ್, ಈಗ ಒಂದು ನಿಜ, ನಮ್ಮ ಸಂಸ್ಕೃತಿ ಮಾತಾಡ್ತಾ ಸರ್, ಇದ್ದೀವಿ. ಅಲ್ಲ, ಸರ್, ಊಟ ಇನ್ನೊಂದು- ಮಾಡಿದ್ಮೇಲೆ ಒಂದು ಎಲೆ ಅಡಿಕೆ ವಿಚಾರ- ಹಾಕೊಳ್ಳೋದಕ್ಕೆ ಯಾರ ಅಲ್ಲ, ಅಬ್ಜೆಕ್ಷನ್ ಇಲ್ಲ. ಅಲ್ಲ, ರಂಗನಾಥ್, ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟ ಇದೆ. ಮಗದೊಮ್ಮೆ ನಾವು ಹೇಳ್ತಾ ಇದ್ದೇವೆ, ಈ ಗುಡ್ಕಾ ಬ್ಯಾನ್ನ ಬಗ್ಗೆ ಮಾತಾಡುವಾಗ ಗುಡ್ಕದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಮತ್ತು ರೈತರನ್ನ, ಜನಪ್ರತಿನಿಧಿಗಳನ್ನು ಸೇರಿಸಿ ಅದರಲ್ಲಿ ವಿಮರ್ಶೆ ಆಗಬೇಕು. ಯಾಕಂದ್ರೆ ಇಲ್ಲಿ ಈಗಾಗಲೇ ಜೀವರಾಜ್ ಒಂದು ಮಾತನ್ನು ಹೇಳಿದೆ, ಏನಂತ ಹೇಳಿದ್ರೆ, ಕರ್ನಾಟಕ ಅಡಿಕೆಗೆ ತಾಯಿ, ಹೈಯೆಸ್ಟ್ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಕೊಳ್ಳುವಂಥ ರೈತರಿದ್ದರೆ ಅತಿ ಹೆಚ್ಚು ಬೆಳೆ ಆಗೋದಂತಂದರೆ ಕರ್ನಾಟಕ ರಾಜ್ಯ ನಂಬರ್ 1. ಸೊ ಅದರಿಂದ ಈ ಅಡಿಕೆ ಬೆಳೆಗಾರರ ಹೊಟ್ಟೆಗೆ ಹೊಡೆಯುವಂಥ, ಅಡಿಕೆ ಬೆಳೆಗಾರನ, ರೈತರನ್ನ ನಾಶ ಮಾಡುವಂಥ ಯಾವುದೇ ಕಾನೂನನ್ನು ಸರ್ಕಾರ ತರಬಾರ್ದು ಅಂತ ನಮ್ಮ ಪ್ರಾರ್ಥನೆ. ಓಕೆ ಸಚಿನ್, ನೋಡಿ, ಅಡಿಕೆದು ತಾಯಿ ಅಂತ ಹೇಳಿದ್ರಲ್ಲ, ತಾಯಿ ವಿಷ ಹಾಕಿದರೆ ಯಾವ ಮಗುನ ಯಾವ ಡಾಕ್ಟ್ರು ಬದುಕಿಸೋಕ್ಕಾಗಲ್ಲ. ಬೇರೆ ಯಾರಾದರೂ ವಿಷ ಹಾಕಿದ್ರೆ ಡಾಕ್ಟ್ರು ಬದುಕಿಸ್ತಾರೆ, ತಾಯಿನೇ ಮಗುಗೆ ವಿಷ ಹಾಕ್ಬಿಟ್ರೆ ಕರ್ನಾಟಕದ ಪರಿಸ್ಥಿತಿ ಇವತ್ತು ಅಡಿಕೆ ಬೆಳೆಗಾರರದ್ದು ಅದು. ಇವತ್ತು ತಾಯಿ ಸ್ಥಾನದಲ್ಲಿ ಕಾಪಾಡಬೇಕಾಗಿತ್ತು ನಮ್ಮನ್ನ. ನೀವು ಒಪ್ಕೊಂಡ್ರೆ ತಾಯಿ ಅಂತೀರಿ, ತಾಯಿ ವಿಷ ಹಾಕಬಾರ್ದು ಅಂತೀರಿ, ಎಲ್ಲ ಒಪ್ಕೋತೀವಿ. ಆದ್ರೆ ಇದೇ ಅಡಿಕೆ ವಿಚಾರದಲ್ಲಿ ಅಡಿಕೆ ಜೊತೆಗೆ ವಿಷವನ್ನ ಸೇರಿಸಿ ಉಣಿಸ್ತಾ ಇದೀರಿ. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ. 12 ವರ್ಷದ್ದು ನೀವು ಚರಿತ್ರೆ ತೆಗಿತೀರ, ನಾನು ಕೊಡ್ತೇನೆ. ಪ್ರತಿಯೊಂದು ಕಾಗದ ನಾವು ಸರ್ಕಾರಕ್ಕೆ ಬರೆದದ್ದು. ಅಡಿಕೆ ಬೆಳೆದ ಬಗ್ಗೆ, ಅಡಿಕೆ ಬೆಳೆಗಾರರ ಬಗ್ಗೆ, ಅಡಿಕೆ ಬಗ್ಗೆ ತಾವು ಮಾತಾಡುವಾಗ ಅಡಿಕೆಯಲ್ಲಿ ನಾವು ಏನನ್ನ ಕೆಮಿಕಲ್ ಹಾಕ್ತೇವೆ ಅದನ್ನು ನಿಲ್ಲಿಸಿ. ಒಂದು ಉದಾಹರಣೆ ಗುಡ್ಕಾ ಅಂತ ಹೇಳಿದ ಕೂಡಲೇ ಅಡಿಕೆಗೆ ಎಫೆಕ್ಟ್ ಆಗುತ್ತೆ. ಅದರಲ್ಲಿ 50ರಿಂದ 60%. ತಾವು ಹೇಳಿದಾಗ ಒಂದು 20% ವ್ಯಾಪಾರಿಗಳು ಅತಿ ಕೆಳಮಟ್ಟದ ಅಡಿಕೆಯನ್ನು ಮಿಕ್ಸ್ ಮಾಡ್ತಾರೆ. ತಾವು ತೋರಿಸಿದ್ರಿ ಈಗ ಏನಂತಂದ್ರೆ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡ್ತದೆ ಅಂತ. ಇದೇ UPA ಸರ್ಕಾರ ಮೊನ್ನೆ ಈಗಾಗಲೇ ಉದಾಹರಣೆ ಕೊಟ್ಟರು ನಮ್ಮ ಅಣ್ಣ. ಏನಂತ ಹೇಳಿದ್ರೆ ಡ್ಯೂಟಿಯನ್ನು ಇನ್ಕ್ರೀಸ್ ಮಾಡಿ ಇಂಪೋರ್ಟ್ ಕಟ್ ಮಾಡುವಂತ ಕೆಲಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ರೈತರ ಪರವಾಗಿ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ರೈತರ ಪರವಾಗಿ. ಫೈನ್ ಸಚಿನ್ ಸರ್, ಈಗ ಡಾಕ್ಟರ್ ಪ್ರಶಾಂತ್ ಅವರೊಬ್ಬರು ವೈದ್ಯರಾಗಿ ಅವ್ರು ಹೇಳಿರ್ಬೋದು ಈ ಹೇಳಿಕೆ ಭಾಳ ಮುಖ್ಯವಾಗಿ. ಇವತ್ತು BR UP ಸಾಕಷ್ಟು ಗುಟ್ಕಾ ಇಡೀ ದೇಶದಲ್ಲಿ ಕನ್ಸ್ಯೂಮ್ ಆಗ್ತಿರೋದು BR ಅಲ್ಲಿ ಮತ್ತು UPಯಲ್ಲಿ. ನಾನೊಂದು ಆರ್ಟಿಕಲ್ ಓದಿದ್ದೀನಿ. ಆದ್ರೆ ಒಂದು ಗೊತ್ತಿರಲಿ ನಿಮಗೆ, ಗುಟ್ಕಾ ತಿಂದು ಅಲ್ಲಲ್ಲ ನೆಕ್ಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿಷೇಧಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ಪಕ್ಕ ತಮಿಳುನಾಡು ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಇನ್ನು 1-2 ತಿಂಗಳಲ್ಲಿ ನಿಷೇಧ ಖಂಡಿತ ಆದ್ಮೇಲೆ. ಅದು ವಿಚಾರ ಅಲ್ಲ ಸರ್, ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು UPಲಿ BR ಅಲ್ಲಿ ಇಷ್ಟು ಗುಟ್ಕಾ ತಿಂದರೂ ಅಲ್ಲಿ ಕ್ಯಾನ್ಸರ್ ರೇಷಿಯೋ ಕಮ್ಮಿ ಇದೆ. ನಾನು ವಿಚಾರಣೆ ಕೊಡ್ತಿರೋದು ಈ ಸಿಗರೇಟಿಗೂ ಗುಟ್ಕಕ್ಕೂ. ಅದೇ ಅಮೇರಿಕದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಡಯಾಲಿಸಿಸ್ ಇದೆ, ಸಿಗರೇಟಲ್ಲಿ ಜಾಸ್ತಿ ಸೇರ್ತಾರೆ, ಹೆಚ್ಚು ಕ್ಯಾನ್ಸರ್ ಆಗ್ತಕ್ಕಂಥದ್ದು ಅಮೇರಿಕದಲ್ಲಿ. ಅಲ್ಲಿ ಗುಟ್ಕಾ ಇಲ್ಲ, ಸಿಗರೇಟ್ ಸೇರ್ತಾರೆ. ಅದು ವರದಿನೇ ಇದೆ. ಆ ವರದಿನಾರು ಅವ್ರು ತರ್ಸ್ಕೊಂಡು ನೋಡಿ ಗುಟ್ಕಾ ತಿಂತಿರತಕ್ಕಂಥದ್ರಲ್ಲಿ ಕ್ಯಾನ್ಸರ್ ಬರಲ್ಲ, ಎಷ್ಟು ಮಟ್ಟಿಗೆ ಬರುತ್ತೆ. ಸಜಿನ್ ಪರವಾಗಿ ಮಾತಾಡುವಂತ ಭರದಲ್ಲಿ ಅದನ್ನ ಮಾಡಬೇಡಿ ಇದನ್ನ ಮಾಡಿ ತಪ್ಪಾಗುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಹಾನಿಕರ ಪದಾರ್ಥಗಳನ್ನ ಕ್ಯಾಚ್ ಮಾಡಲಿಲ್ಲ. ಹೇಳ್ತಾ ಇದ್ದಾರೆ, ಹೇಳ್ತಾ ಇರೋದೇನು, ನೀವು ದಯವಿಟ್ಟು ರಂಗನಾಥ್, ನೀವು ಅವ್ರ ಪಾಯಿಂಟ್ ಕ್ಯಾಚ್ ಮಾಡಿ. ಅವ್ರು ಒಳ್ಳೇದು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಆರೋಗ್ಯಕ್ಕೆ ಹಾನಿ ಬರ್ತಾ ಇರೋದು ಅದರಲ್ಲಿರೋ ತಂಬಾಕು ಸೇರ್ಕೊಂಡು. ಆ ತಂಬಾಕಿಗೆ ಒಂದು ಮಾನದಂಡ, ಗುಟ್ಕಾಕ್ ಮಾತ್ರ ಒಂದು ಮಾನದಂಡ ಯಾಕೆ? ನೀವು ಸಿಗರೇಟಿಗೂ, ಮಧುಗೆ, ಹನ್ಸ್ಗೆ ಎಲ್ಲವಕ್ಕೂ ಒಂದು ಮಾನದಂಡ ಮಾಡಿ, ಅದ್ರ ಜೊತೆ ಗುಟ್ಕಾ ಸೇರಿ. ನಮ್ದೊಂದು ಆಗ್ರಹ ಇದೆ, ಏನು ಅಂತಂದ್ರೆ ಬೀಡಿ, ಸಿಗರೇಟು, ತಂಬಾಕು ಜೊತೆಗೆ ಗುಟ್ಕಾ ಎಲ್ಲದನ್ನು ಸೇರಿಸಿ ಬ್ಯಾನ್ ಮಾಡಿ ಅನ್ನುವಂಥದ್ದು ಒಪ್ಕೋತೀರಾ? ಆಗ ಒಪ್ಕೊಂತೀವಿ ನಾವು. ಒಪ್ಕೋತೀರಾ ತಾವು? ಸಿಗರೇಟಿಂದ ಜಾಸ್ತಿ ವ್ಯಾಪಾರ ಮಾಡ್ಸೋಕ್ಕಾಗೆ ಮಾಡ್ತಾ ಇದ್ದೀವಿ ನೀವು ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂದ್ರಲ್ಲ, ಅವಾಗ ಆಗುತ್ತೆ ಅಂತ. ಒಂದು ನಿಮಿಷ ರಂಗನಾಥ್, ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈಗಾಗಲೇ ನಾವು ಜಿಲೇಬಿ ತಿಂತಾ ಇದ್ದೇವೆ, ಹೋಟ್ಲಲ್ಲಿ ಶೀರಾ ಅಂತ ತಿಂತಾ ಇದ್ದೇವೆ. ಅದಕ್ಕೆ ಹಾಕೋದಂತ ಹಳದಿ ಕಲರ್ ಅಲ್ಲಿ ಹೈಯೆಸ್ಟ್ ಇದಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಬಂದಿದೆ ರಿಸರ್ಚ್ ಅಲ್ಲಿ. ಸೊ ಈ ರೀತಿ ನಾವು ಈಗ ಅನೇಕ ಹೋಟ್ಲಲ್ಲಿ ಊಟ ಮಾಡ್ತೇವೆ. ಕೆಲವರು ಹೋಟ್ಲಲ್ಲಿ ನಾವು ಊಟ ಮಾಡೋಕೆ ಹೇಳ್ತಾರೆ ಅದು ಸೋಡಾ ಖಾರ ಹಾಕಿರ್ತಾರೆ, ಅದರಿಂದ ಅದು ಹೊಟ್ಟೆ ಉಬ್ತದೆ ಅಂತ. ಈ ರೀತಿ ನಾವು ಸೇವಿಸುವಂಥ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅದು ಕಾಯಿಪಲ್ಯ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಈಗಿನ ಲೇಟೆಸ್ಟ್ ಸ್ಪ್ರೇ ಮತ್ತು ಆರ್ಗ್ಯಾನಿಕ್ ಕಂಟೆಂಟ್ಸ್ ಇಂದಾಗಿ ರೋಗಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ಅದರಲ್ಲಿ ಏನು ಮಾತಿಲ್ಲ. ಅದಕ್ಕೆ ಬೇಕಾದಂತ ತಕ್ಕ ಹೋರಾಟ ಮಾಡಬೇಕು. ಅಡಿಕೆಯನ್ನು ಮಾತ್ರ ನೀವು ಇದಾಗಿಟ್ಟುಕೊಂಡು ಅಡಿಕೆ ಬೆಳೆಗಾರನ ನಾಶ ಮಾಡಬೇಕು ಅಂತ ಹೇಳಿ ನಾಳೆ ನೀವು ಗುಡ್ಕಾ ಬ್ಯಾನ್ ಮಾಡಿದ್ರೆ, ಇದರಲ್ಲಿ ನಾವು ಗುಡ್ಕಾ ಬ್ಯಾನ್ ಮಾಡೋದು ಬೇಡ ಅಂತ ಹೇಳೋರಲ್ಲ. ಅದು ಹೇಳ್ತಾ ಇದೆ ನಿಮ್ಗೆ, ತಪ್ಪು ತಿಳ್ಕೊಳ್ಬೇಡಿ. ಗುಡ್ಕಾದಲ್ಲಿರುವಂತ ಕೆಮಿಕಲ್ ಕಂಟೆಂಟ್ಸ್ ಏನಿದೆ ಎಲ್ಲಾ ಗುಡ್ಕಗಳ ರಿಸರ್ಚ್ ಮಾಡಿ. ಓಕೆ ಸರ್, ಕೆಮಿಕಲ್ ಕಂಟೆಂಟ್ಸ್ ಅನ್ನು ಬ್ಯಾನ್ ಮಾಡಿ. ಫೈನ್. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಮತ್ತೊಮ್ಮೆ ಸಣ್ಣ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತೆ ಚರ್ಚೆ.